ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಅದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಓಪನ್ ಆಗಿದೆ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ SC/ST ವಿದ್ಯಾರ್ಥಿಗಳು, ಯಾರೆಲ್ಲ ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿತ್ತಲ್ಲ ಅಂಥ ವಿದ್ಯಾರ್ಥಿಗಳು, SLC, PUC, ಡಿಗ್ರಿ, ಡಿಪ್ಲೊಮೊ ಯಾರೇ ಆಗಿರ್ಬೋದು, ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿರೋಂಥ ವಿದ್ಯಾರ್ಥಿಗಳಿಗೆ, SC/ST ಕ್ಯಾಸ್ಟ್ ಅಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಆದಂಥ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲದೆ ನೀವು ಆರಾಮಾಗಿ ಇದು ಪ್ರೈಸ್ ಮನಿಗೆ ಅಪ್ಲೈನ ಮಾಡ್ಬೋದಾಗುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪಾಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡ್ಬೋದು. 7,000 ಹಿಡಿದು 35,000 ರೂಪಾಯಿವರೆಗೂ ನಿಮಗೆ ಅಮೌಂಟು ಬರುತ್ತೆ. ಯಾವ ರೀತಿ ಅನ್ನೋದನ್ನ ನೋಡ್ತಾ ಇರಲ್ಲ. ಇವಾಗ ನಿಮ್ಮ ಫೋನಲ್ಲೇ ಅಪ್ಲೈನ ಮಾಡ್ಬೋದು. ಸೇಮ್ ಇದೇ ರೀತಿ ಗೂಗಲ್ ಓಪನ್ ಮಾಡಿಬಿಟ್ಟು ನಿಮ್ಮ ಫೋನಲ್ಲಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಅಂದ್ಬಿಟ್ಟು ಓಪನ್ ಮಾಡಿ, ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಹಾಕಿದ್ರೆ ಸಾಕು, ಈ ಥರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ, ಈ ಲಿಂಕ್ನ ವೆಬ್ಸೈಟಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡೋದು ಕೂಡ ಸಮಾಜ ಕಲ್ಯಾಣ ಇಲಾಖೆ ಸ್ಕಾಲರ್ಶಿಪ್ ಪೇಜ್ ಓಪನ್ ಆಗುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ತುಂಬ ಆಪ್ಷನ್ಸ್ಗಳಿದೆ. ಇದರಲ್ಲಿ ಪ್ರೋತ್ಸಾಹಧನ ಅಂತ ಆಪ್ಷನ್ ಓಪನ್ ಆಗುತ್ತೆ, ನೋಡ್ಬೋದು. ಇಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ, ಅದಾದಮೇಲೆ ಪ್ರೋತ್ಸಾಹಧನ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋವಂಥದ್ದು. ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಅಂತ ಮತ್ತು ಅಪ್ಲಿಕೇಶನ್ ಅಂತಿದ್ದಿಲ್ಲ, ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಇಷ್ಟು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ಅಂತಿದ್ದಿಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ಡೀಟೇಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಪೋಸ್ಟ್ ಮೆಟ್ರಿಕ್ ಇಲ್ಲ SLC ಅಂತ ಕೇಳ್ತಾ ಇದೆ. ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ನ ಮಾಡಿಕೊಂಡ್ರೆ SLC ಆದವರು, PUC ಪಾಸ್ ಆದವರು, ಡಿಗ್ರಿ ಪಾಸ್ ಆದವರು, ಡಿಪ್ಲೊಮಾ ಪಾಸ್ ಆದವರು, ಅದು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅನ್ನೋದು. ಇವಾಗ ನಾನು SLC ವಿದ್ಯಾರ್ಥಿ ಮಕ್ಕಳಿಗೆ ಪಾಸ್ ಆಗಿರೋಂಥವ್ರಿಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಅಂತ. ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಇವಾಗ SLC ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಇಸ್ ನಾಟ್ ಡನ್, ಪ್ಲೀಸ್ ಡೂ ದ ಆಧಾರ್ ವೆರಿಫಿಕೇಶನ್ ಬಿಫೋರ್ ಅಪ್ಲೈ ಅಂತ ಇದೆಯಲ್ಲ, ಇಲ್ಲಿ ಬ್ಲೂ ಕಲರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. KYC ಸರ್ವಿಸ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಸ್ಟೂಡೆಂಟ್ ಆಧಾರ್, ಯಾರ SLC ಪಾಸ್ ಆಗಿತ್ತಲ್ಲ ಮಗು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಕರೆಕ್ಟಾಗಿ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕಾಗತ್ತೆ. ಇವಾಗ ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತಿದ್ದಿಲ್ಲ, ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆದಮೇಲೆ ಕೆಳಗಡೆ ಗೆಟ್ OTP ಅಂತಿದ್ದಿಲ್ಲ, ಇಲ್ಲಿ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಾದ್ಮೇಲೆ ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಏನು ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ ಅದಕ್ಕೊಂದು OTP ಸೆಂಡ್ ಆಗಿದೆ. OTP ಸೆಂಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಏನು ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇರುತ್ತಲ್ಲ ಅದೇ ನಂಬರ್ಗೆ ಒಂದು 6 ನಂಬರ್ಸ್ ಅಂತ OTP ಬಂದಿತ್ತು. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅದು ಟೈಮ್ ಓಡ್ತಾ ಇತ್ತು, ಆ ಟೈಮ್ ಓಡೋದ್ರೊಳಗಡೆ ನೀವು OTPನ ಎಂಟರ್ನ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಇಲ್ಲಾಂದರೆ ಮತ್ತೆ ರೀಸೆಂಡ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ವೆರಿಫೈ ಆಗಿದೆ. ಇವಾಗ ಅಲ್ಲಿ ರೆಡ್ ಮಾರ್ಕ್ ಹೋಗಿ ಗ್ರೀನ್ ಕಲರ್ ಮಾರ್ಕ್ ಬಂದಿದೆ, ವ್ಯಾಲಿಡೇಟ್ ಆಗಿದೆ ಸಕ್ಸಸ್ಫುಲ್ ಆಗಿ. ಇಲ್ಲಿ ಮಗುದು ಡೀಟೇಲ್ಸ್ ಎಲ್ಲ ಪೀಚ್ ಆಗಿ ಬಂದಿದೆ. ಮಗುದ ಹೆಸರಾಗಿರ್ಬೋದು ಮತ್ತು ಆಧಾರ್ ಕಾರ್ಡಲ್ಲಿ ಇರೋಂಥ ಫೋಟೋ ಆಗಿರ್ಬೋದು ಎಲ್ಲ ಪೀಚ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ. ಇವಾಗ ಇಲ್ಲಿ ನಿಮ್ಮ SLC ಪರ್ಸ್ನಲ್ ಡೀಟೇಲ್ಸಲ್ಲಿ ಇಲ್ಲಿ ನಿಮ್ಮ 10th ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾ ಇದೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ಆನ್ಲೈನಲ್ಲಿ ತೆಗೆದಿರೋಂಥ ಮಾರ್ಕ್ಸ್ ಕಾರ್ಡ್ನ ಇಟ್ಕೋಬೇಕಾಗತ್ತೆ. ಯಾಕೆಂದರೆ ಅಪ್ಲೋಡ್ನ ಮಾಡಬೇಕಾಗತ್ತೆ, ಅದು ಮೇನ್ ಇಟ್ಕೋಬೇಕಾಗತ್ತೆ. SLC ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಆಗಿರೋಂಥದ್ದು ಇಟ್ಕೊಳ್ಳಿ, ಕಲರ್ ಪ್ರಿಂಟ್ಔಟ್ ಇಟ್ಕೋಬೇಕಾಗತ್ತೆ. ಅದಾದಮೇಲೆ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಅದು ಮಾಡಿಟ್ಕೋಬೇಕಾಗುತ್ತೆ ಫೋನಲ್ಲಿ. ಇವಾಗ ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರ್ ಹಾಕಾದ್ಮೇಲೆ ಕೆಳಗಡೆ ನಿಮ್ಮ ತಂದೆ ಹೆಸರು ಕೇಳ್ತಾರೆ, ತಂದೆ ತಾಯಿ ಹೆಸರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ ಎಂಟರ್ ಮಾಡೋದು ಪರವಾಗಿಲ್ಲ, ತೊಂದರೆ ಇಲ್ಲ. ಅದಾದಮೇಲೆ ಕಾಲೇಜಲ್ಲಿ ಯಾವ ಡಿಸ್ಟ್ರಿಕಲ್ಲಿದೆ ನಿಮ್ಮ ಕಾಲೇಜ್ ಆಗಿರ್ಬೋದು, ನಿಮ್ಮ ಸ್ಕೂಲ್ ಯಾವ ಡಿಸ್ಟ್ರಿಕಲ್ಲಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಡಿಸ್ಟ್ರಿಕಲ್ಲಿದೆ ಸ್ಕೂಲು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಯಾವ ತಾಲೂಕಲ್ಲಿ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ತಾಲೂಕು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದು ನೆಕ್ಸ್ಟ್ ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸು ಮತ್ತು ಇನ್ಕಮ್ ಡೀಟೇಲ್ನ ಕೇಳ್ತಾ ಇದೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಇಟ್ಕೊಂಡಿರ್ಬೇಕಾಗುತ್ತೆ. ಅದರ RD ನಂಬರ್ ಮಾತ್ರ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಯಾವುದೇ ಅಂತ ಅಪ್ಲೋಡಿಂಗ್ ಇರೋದಿಲ್ಲ. ಜಸ್ಟ್ ನಿಮ್ಮ RD ನಂಬರ್, ಏನು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲ RD ನಂಬರ್ ಇರುತ್ತಲ್ಲ, ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಿಕೊಂಡು ಇಲ್ಲಿ ವ್ಯಾಲಿಡೇಟ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣವೇ ಜಸ್ಟ್ ನಿಮ್ಗೆ ಇಲ್ಲಿ ಬಂದುಬಿಡುತ್ತೆ. ನೋಡ್ಬೋದು ಯಾವ ಜಾತಿ ಅನ್ನೋದು ಇಲ್ಲ, ಯಾವ ಕ್ಯಾಸ್ಟ್ ಅನ್ನೋದು ತೋರಿಸುತ್ತೆ. ಇಲ್ಲಿ ಪರಿಶಿಷ್ಟ ಜಾತಿಗಳನ್ನು ತೋರಿಸ್ತಾ ಇದೆ. ಇಲ್ಲಿ ಅದೇ ರೀತಿಯ ಸೇಮ್ ಇಲ್ಲಿ ಇನ್ಕಮ್ ಡೀಟೇಲ್ಸ್ ಕೂಡ ಹಾಕ್ಕೋಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ಸ್ಗೆ ಏನು ನಿಮ್ಮ ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡಿಕೊಂಡು ವ್ಯಾಲಿಡೇಟ್ ಅಂತ ಕೊಡಬೇಕಾಗುತ್ತೆ. ವ್ಯಾಲಿಡೇಟ್ ಸರ್ಟಿಫಿಕೇಟ್ ನಂಬರ್ ಅಂತ ಕೊಟ್ಟಿದ ತಕ್ಷಣ ವ್ಯಾಲಿಡೇಟ್ ಆಗಿ ಅದರಲ್ಲಿ ಇನ್ಕಮಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನೋದು ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಅಮೌಂಟ್ ಶೋ ಅಂತ ಅಂದ್ಬಿಟ್ಟು ಇಲ್ಲಿ ಶೋ ಆಗ್ತಾ ಇದೆ. ನೆಕ್ಸ್ಟ್ ಇದ್ರಲ್ಲಿ ವೆರಿಫೈ ಆದಮೇಲೆ ಇಷ್ಟು ಡೀಟೇಲ್ ಎಲ್ಲ
ಕರೆಕ್ಟಾಗಿ ಹಾಕೊಂಡು ವೆರಿಫೈ ಆದಮೇಲೆ, ವೆರಿಫೈ ಆಗಿಲ್ಲ ಅಂದರೆ ಅದು ರಾಂಗ್ ಆಗಿರುತ್ತೆ, ವೆರಿಫೈ ಆಗಲೇಬೇಕು. ಇದಾದಮೇಲೆ ನೆಕ್ಸ್ಟ್ ಬಂದರೆ ಅಕಾಡೆಮಿಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಅಕಾಡೆಮಿಕ್ ಡೀಟೇಲ್ಸಲ್ಲಿ ಇಲ್ಲಿ ಫಸ್ಟಲ್ಲಿ ಎಲ್ಲಿ ಕೇಳ್ತಾ ಇದೆ, ಎಕ್ಸಾಮ್ ರಿಸಲ್ಟ್ ಬಂದಿದ್ದ ಡೇಟ್ ಆಗಿರ್ಬೋದು, ಇಲ್ಲಿ ಮೆನ್ಷನ್ನ ಮಾಡಬೇಕಾಗತ್ತೆ. ನೀವು ಡೇಟ್ನ ಫುಲ್ ಯಾವ ಡೇಟು, ಯಾವ ಮಂತು, ಯಾವ ಇಯರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಹಾಕಬೇಕಾಗುತ್ತೆ. ಯಾವ ಡೇಟಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ರಿಸಲ್ಟ್ ಬಂದಿರೋದಾಗಿರ್ಬೋದು, ಇಲ್ಲ ಎಕ್ಸಾಮ್ ಫಿನಿಶ್ ಆಗಿರೋದಾಗಿರ್ಬೋದು ಹಾಕ್ಕೋಬೋದು. ಅದಾದಮೇಲೆ ಏನು ಓದಿದ್ದು ಕೋರ್ಸ್ ಏನೋ, ನೀವು SLC ಸೆಲೆಕ್ಟ್ ಮಾಡ್ಕೊಂಡಿರೋದು, ನಾನು ಇಲ್ಲಿ SLC ವಿದ್ಯಾರ್ಥಿ ಪಾಸ್ ಆಗಿರೋದು ಹಾಕಿರೋದನ್ನ 10th ಅಂತ ತೋರಿಸ್ತಾನೆ, SSLC. ಅದಾದಮೇಲೆ ಯಾವ ಯೂನಿವರ್ಸಿಟಿ ಅಂತ ಕೇಳ್ತದೆ. ಯಾವ ಯೂನಿವರ್ಸಿಟಿ ಅಂದರೆ ನೀವು ಯಾವ ಬೋರ್ಡು ಅಂತ ಅನ್ನೋದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಅಂತ ಬರುತ್ತೆ, ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನಾವು ಕೇಳ್ತಾ ಇದೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಅಂದರೆ ಹಾಲ್ ಟಿಕೆಟ್ ನಂಬರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ, ಹಾಲ್ ಟಿಕೆಟ್ ನಂಬರ್, ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಪರ್ಸಂಟೇಜ್ ಬಂದುಬಿಡುತ್ತೆ, ಆಟೋಮೆಟಿಕ್ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು, ಅಲ್ಲಿ ಹಾಲ್ ಟಿಕೆಟ್ ನಂಬರ್ನ ಹಾಕಿ, ಇಲ್ಲಿ ಹಾಲ್ ಟಿಕೆಟ್ ನಂಬರ್ ಹಾಕಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಪರ್ಸಂಟೇಜ್ ಇಲ್ಲಿ ಶೋ ಆಗ್ತಾ ಇದೆ, ನೋಡ್ತಾ ಇದ್ದಲ್ಲ. ಹಾಗೆ ಕೆಳಗಡೆ ಆ್ಯನ್ಯುವಲ್ಲು ಮತ್ತು 1 ಇಯರು ಅಂತ ತೋರಿಸ್ತಾ ಇದೆ. ಇದಾದಮೇಲೆ ಕೆಳಗಡೆ ನೆಕ್ಸ್ಟು ಇಲ್ಲಿ ಅಪ್ಲೋಡ್ ಇರೋದು PDF ಅಂದರೆ 500 KB ಒಳಗಡೆ ಇರೋವಂಥದ್ದು PDF ಫೈಲ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಏನು SLC ಆಗಿರೋದ್ರಿಂದ SLCದು ಒಂದು PDF ಫೈಲು ಅಪ್ಲೋಡ್ನ ಮಾಡಬೇಕಾಗುತ್ತೆ. ಜಸ್ಟ್ ಇದೊಂದೇ ನಿಮ್ಮ ಮಾರ್ಕ್ಸ್ ಕಾರ್ಡ್ ಒಂದೇ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ ಆದಮೇಲೆ ಇಲ್ಲಿ ರಿಜಿಸ್ಟರ್ ಅಂತಿದ್ದಿಲ್ಲ, ರಿಜಿಸ್ಟರ್ ಕೊಡೋಕ್ಕೂ ಮುಂಚೆ ಒಂದ್ಸಲಿ ವೆರಿಫೈನ ಮಾಡ್ಕೊಳ್ಳಿ. ಎಲ್ಲ ಡೀಟೇಲು ಕರೆಕ್ಟಾಗಿ ಹಾಕಿದ್ದೀನಿ ನಾವು. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಹೆಸರು ಆಲ್ರೆಡಿ ಪೀಚಾಗಿ ಬಂದಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ತಂದೆ ತಾಯಿ ಹೆಸರಾಗಿರ್ಬೋದು, ಮೊಬೈಲ್ ನಂಬರು, ಡಿಸ್ಟ್ರಿಕ್ಕು, ಮತ್ತು RD ನಂಬರ್ ಆಗಿರ್ಬೋದು, ನಿಮ್ಮ ಡೇಟ್ ಆಗಿರ್ಬೋದು, ಸ್ಕೂಲ್ ನೇಮ್ ಆಗಿರ್ಬೋದು, ಪ್ರತಿಯೊಂದು ಕರೆಕ್ಟಾಗಿದೆಯೋ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರಿಜಿಸ್ಟರ್ ಅಂತಿದ್ದೀರಾ, ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಅಪ್ಲಿಕೆಂಟ್ ಆಸ್ ಬೀನ್ ರಿಜಿಸ್ಟರ್ ಸಕ್ಸಸ್ಫುಲಿ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಸಕ್ಸಸ್ಫುಲ್ಲಾಗಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗಿದೆ. ಇವಾಗ ನೋಡೋದಲ್ಲ, ಇದೊಂದು ಪ್ರಿಂಟ್ನ ತೊಗೋಬೇಕಾಗುತ್ತೆ. ಕೆಳಗಡೆ ಒಂದು ಪ್ರಿಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು PDF ಫೈಲ್ ಓಪನ್ ಆಗುತ್ತೆ. ಆ PDF ಮೇಲೆ ಓಪನ್ ಮಾಡಿದ್ರೆ ಈ ಥರ ನೋಡ್ತಾ ಇರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ವೆಲ್ಫೇರ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದ್ಬಿಟ್ಟು ಓಪನ್ ಆಗಿದೆ. ಇದೊಂದು ಏನು ಅಪ್ಲಿಕೇಶನ್ ಇರುತ್ತಲ್ಲ, ಇದೊಂದು ಪ್ರಿಂಟ್ಔಟ್ನ ತೊಗೊಂಡೋಗಿ ನೀವು ನಿಮ್ಮ ನಿಯರೆಸ್ಟ್ ಏನು ಸೋಷಿಯಲ್ ವೆಲ್ಫೇರ್ ಇರುತ್ತಲ್ಲ ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ಬೇಗನೆ ಆಗಿ ಬೇಗ ನಿಮ್ಗೆ ಅಮೌಂಟು ಕೂಡ ಬರುತ್ತೆ. ನೋಡೋದಲ್ಲ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಈಸಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. SLC ಪಾಸ್ ಆಗಿರೋಂಥ ಮಕ್ಕಳು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವರು ಕೂಡ ಅಮೌಂಟ್ನ ತೊಗೊಳ್ಳಿ, ಅವರು ಕೂಡ ಅಪ್ಲೈನ ಮಾಡ್ಕೊಂಡು ಅಮೌಂಟ್ ತೊಗೊಂಡು ನೆಕ್ಸ್ಟ್ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಂದಂಥ ಅಮೌಂಟು ಒಳ್ಳೆ ಪರ್ಸೆಂಟೇಜ್ ತೆಗೆದು ಅವ್ರಿಗೂ ಕೂಡ ತುಂಬ ಒಳ್ಳೆ ಪರ್ಸೆಂಟೇಜಲ್ಲಿ ಅವ್ರಿಗೆ ಅಮೌಂಟ್ ಕೂಡ ಸಿಗುತ್ತೆ. ನೋಡೋದಲ್ಲ ಯಾವ ರೀತಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಪೋಸ್ಟ್ ಮೆಟ್ರಿಕ್ ಕಂಪ್ಲೀಟ್ ಆಗುತ್ತೆ ಅಂದರೆ SLC ಕಂಪ್ಲೀಟ್ ಆದಮೇಲೆ PU ಡಿಗ್ರಿ ಡಿಪ್ಲೊಮಾ ಓದೋಂಥ ಮಕ್ಕಳಿಗೆ ಯಾವ ರೀತಿ ಆನ್ಲೈನಲ್ಲಿ ಪ್ರೈಸ್ ಮನಿಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ.